ನಾನು ಒಳಗೆ ಬಿಟ್ಟಿಲ್ಲ, ಏನೋ ಗೊತ್ತಿಲ್ಲ. ನಮಸ್ಕಾರ. ಇಲ್ಲೇನೋ ಒಂಥರ ಗೊಂದಲ ನನಗೆ. ಒಳಗಡೆ ಪರ್ಮಿಷನ್ ದೇವಸ್ಥಾನದಲ್ಲಿ ಮಾತ್ರ ಶೂಟ್ ಮಾಡ್ಕೊಳ್ಳಿ, ಒಳಗಡೆ ಏನೋ ಶಾಪ್ ಇದೆ, ಏನೇನೋ ಚಿಕ್ಕದು ಏನೋ ಮಾಡ್ತಾರೆ, ಅದು ಏನು ಅಂತಲೇ ಗೊತ್ತಿಲ್ಲ. ಒಳಗೆ ಮಾತ್ರ ನಮಸ್ಕಾರ. ನೀವು ನೋಡ್ತಾ ಇರೋ MS ಮಗ ಯೂಟ್ಯೂಬ್ ಚಾನಲ್. ನಾನು ಹರೀಶ್ ಮಹೇಶ್ವರ್. ಇವತ್ತು ನಾನು ಮಾಗಡಿ ರೋಡಲ್ಲಿ ಇರತಕ್ಕಂಥ ಕ್ಲಾಸಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಕಂಪ್ಲೀಟ್ ಏನು ವಿಡಿಯೋ ಇದೆ, ವಿಷಯಗಳಿದೆ, ನಾನು ತೋರಿಸ್ತೀನಿ, ಬನ್ನಿ. ವಯಸ್ಸಾದವ್ರು ಯಾರು ಕಾಲು ಮುರ್ಕೊಂಡಿರೋರು, ಯಾರು ತುಂಬ ವೃದ್ಧಿಯರು ಇದ್ದಾಗ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಇದೊಂದು ಫೆಸಿಲಿಟೀಸ್ ಇದೆ ಇಲ್ಲಿ. ಮತ್ತೆ ತುಲಾಭಾರ ಮಾಡೋದು, ಯಾವ್ದಾರ ಅರ್ಕೆ ಸೇವೆ ಮಾಡಬೇಕು ಅಂದಾಗ ಇಲ್ಲಿ ತುಲಾಭಾರ ಅದು ಇದೆ. ಮತ್ತು ಪ್ರೆಗ್ನೆಂಟ್ ಲೇಡಿಗಳು ಫೀಡಿಂಗಲ್ಲಿ ಇರ್ತಾರೆ ಗೊತ್ತಾ, ಮಕ್ಳಿಗೇನೋ ಹಾಲು ಕುಡಿಸ್ಬೇಕು ಅಂದಾಗ ಅವ್ರಿಗೆ ಈ ಥರ ಜಾಗದಲ್ಲಿ ಕುಣಿಸಿ ಅವ್ರಿಗೇನು ಆಗದೆ ಇರಲಿ ಅಂತ, ಅವ್ರು ಸೇಫಾಗಿ ಹಾಲು ಕುಡಿಸ್ತೀನಿ ಅನ್ನೋಕ್ಕೋಸ್ಕರ ಇದೊಂದು ಫೆಸಿಲಿಟೀಸ್ ಇದೆ. ಇದು ಮಿನಿ ಮಂತ್ರಾಲಯ ಅಂತಾನೆ ಫೇಮಸ್ ಆಗಿದೆ ಮಾಗಡಿ ರೋಡಲ್ಲಿ ಇರೋದು. ತುಂಬಾ ದೊಡ್ಡ ಜಾಗ. ಒಳಗಡೆ ಹೋಗೋಣ, ಏನಿದೆ ತೋರಿಸ್ತೀನಿ. ಸಾರ್ವಜನಿಕರ ಗಮನಕ್ಕೆ ಕಡ್ಡಾಯವಾಗಿ
ಕಾಮಧೇನು ಕ್ಷೇತ್ರ ವಲ್ಲಿ ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಬಂಡೆಗಳಲ್ಲಿ ಉದ್ಭವವಾಗಿದ್ದು ಶ್ರೀ ರಾಯರ ಆದೇಶದಂತೆ ಎರಡೂ ಬಂಡೆಗಳಿಗೆ ನಿತ್ಯ ಪೂಜೆ ಸಲ್ಲಿಸುತ್ತೇವೆ. ಪ್ರತಿ ತಿಂಗಳ ಮೊದಲನೇ ಶನಿವಾರ ಭಾನುವಾರ 27 ಈ ಹಾಲಿನ ಅಭಿಷೇಕ ಮಾಡಲಾಗುತ್ತದೆ. ಬನ್ನಿ ಒಳಗಡೆ ಅದೇನು ಅಮ್ಮನವರ ಇದು ಅಮ್ಮನ ಉದ್ಭವ ಆಗಿದೆ ಅಂತ ಇದು ಬಂಡೆ ರಾಯರು ಹೇಳಿದ್ದು ಉದ್ಭವ ಆಗಿದೆ ಅಂತೆ ಅಲ್ಲಿ ಮೆನ್ಷನ್ ಮಾಡಿದ್ರು. ಬಂಡೆ ಅದಾಗ ಅದೇ ಬೆಳೆದಿರೋದಂತೆ, ಅದೇನೋ ಗೊತ್ತಿಲ್ಲ, ನಿಜನ ಸುಳ್ಳ ಗೊತ್ತಿಲ್ಲ. ಬಂದವರು ಇಲ್ಲಿ ಕಾಣಿಕೆ ಹಾಕ್ಬೇಕು, ಕಾಣಿಕೆ ಉಂಡಿ. ಬನ್ನಿ ಬನ್ನಿ ಬನ್ನಿ. ಸರಿನಾ? ಓಕೆ. ಹಾಂ ಆಯ್ತಲ್ಲ, ಇದಾಯ್ತಾ ಇದು? ನಾನು ಒಳಗೆ ಬಿಟ್ಟಿಲ್ಲ, ಏನೋ ಗೊತ್ತಿಲ್ಲ. ನಮಸ್ಕಾರ. ಇಲ್ಲೇನೋ ಒಂಥರ ಗೊಂದಲ ನನಗೆ. ಒಳಗಡೆ ಪರ್ಮಿಷನ್ ದೇವಸ್ಥಾನದ ಮಾತ್ರ ಶೂಟ್ ಮಾಡ್ಕೊಳ್ಳಿ, ಒಳಗಡೆ ಏನೋ ಶಾಪ್ ಇದೆ, ಏನೇನೋ ಚಿಕ್ಕದು ಏನೋ ಮಾಡ್ತಾರೆ, ಅದು ಏನು ಅಂತಲೇ ಗೊತ್ತಿಲ್ಲ. ಒಳಗೆ ಮಾತ್ರ ಬಿಟ್ಟಿಲ್ಲ, ನಾಲ್ಕು ಮಾತ್ರ ಶೂಟ್ ಮಾಡಬೇಡಿ ಅಂತ ಹೇಳಿದ್ರು. ಬಟ್ ಓವರಾಲು ತುಂಬ ಜನ ಬಂದಿದ್ದಾರೆ. ಭಾನುವಾರದಿಂದ ಕಮ್ಮಿ ಜನ ಬಂದಿದ್ದಾರಂತೆ, ಗುರುವಾರ ಬಂದಿದ್ದು ಜಾಸ್ತಿ ಜನ ಅಂತ ಹೇಳಿದ್ರು. ಪಬ್ಲಿಕ್ ನಾನು ಇಂಟ್ರೂ ಮಾಡಬೇಡಿ ಅಂತ ಹೇಳಿದ್ರು, ಏನು ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಭಾನುವಾರ ಮತ್ತು ಗುರುವಾರ ಅನ್ನದಾನ ಮಾಡ್ತಾರೆ. ಸೊ ಇಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಮೊಸರನ್ನ ಮಾತ್ರ ಕೊಡ್ತಾರಂತೆ. ನಾರ್ಮಲ್ ಗುರುವಾರ ದಿನ ಪಾಯಸ ಮತ್ತು ಪೊಂಗಲ್ ಕೊಡ್ತಾರಂತೆ. ರಾಘವೇಂದ್ರ ಸ್ವಾಮಿ ಮಠ ಒಳಗಡೆ ಏನೇಂತು ನೋಡಿದ್ರಲ್ಲ, ಅಂದರೆ ಒಳಗಡೆ ನಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಒಳಗಡೆ ಏನಕ್ಕೂ ಪರ್ಮಿಷನ್ ಕೊಟ್ಟರು, ದೇವಸ್ಥಾನ ಮಾತ್ರ ಶೂಟ್ ಮಾಡಿ ಅಂತ ಹೇಳಿದ್ರು. ಒಳಗಡೆ ಕಂಪ್ಲೀಟಾಗಿ ತೋರ್ಸೋಕ್ಕೆಲ್ಲ, ಪಬ್ಲಿಕ್ನ ಇಂಟರ್ವ್ಯೂ ಮಾಡೋಕ್ಕೆಲ್ಲ ನಮಗೆ ಅನುಮತಿ ಕೊಟ್ಟಿಲ್ಲ. ಬರೋ ಭಕ್ತಾದಿಗಳನ್ನ ಇಂಟರ್ವ್ಯೂ ಮಾಡಿದ್ರೆ ಅವ್ರೇನು ಹೇಳ್ತಾರೋ ಗೊತ್ತಿಲ್ಲ, ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ನೋಡೋಣ. ಥ್ಯಾಂಕ್ ಯು. ನಾನು ಬೇರೆ ಥರ ತೋರಿಸ್ಬೇಕು ಅಂದೇನು ಆಸೆ ಇಲ್ಲ. ಒಳಗಡೆ ಏನು ನಡೀತಿದೆ, ಯಾವ ಥರ ವಾತಾವರಣ ಇದೆ ಅಂತ ತೋರ್ಸೋಕೆ ಇಷ್ಟಪಡ್ತೀನಿ. ಬಟ್ ಒಳಗಡೆ ನಮ್ಗೆ ಯಾರು ರೆಸ್ಪಾನ್ಸು ಕೊಟ್ಟರು, ಬಟ್ ಹೊರಗಡೆಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕೆಲ್ಲ ತೋರ್ಸೋಕ್ಕೆಲ್ಲ ಬಿಟ್ಟಿಲ್ಲ. ಬೇಡ, ಪರವಾಗಿಲ್ಲ, ಸತ್ಯತೆ ಏನು ಅಂತ ಗೊತ್ತಿರ್ತದೆ. ಬಟ್ ಪಬ್ಲಿಕ್ನ ಇಂಟ್ರೂವ್ ಮಾಡಬೇಡ ಅಂತ ಹೇಳಿದ್ರು, ಏನಕ್ಕೋ ಗೊತ್ತಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಅವರು ಇಂಟ್ರೂವ್ ಮಾಡೋಷ್ಟು ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ ಅದನ್ನು ಹಂಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಮೂಢನಂಬಿಕೆ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ನಂಬಿಕೆ ದೇವಸ್ಥಾನ ಮಠಕ್ಕೆ ಬನ್ನಿ,
ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ, ನಿಮ್ಗೆ ಆ ದೋಷ ಇದೆ, ಈ ದೋಷ ಇದೆ, ಅದೆಲ್ಲ ತಲೆ ಇಟ್ಕೊಂಬಿಡಿ. ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಬನ್ನಿ. ಯಾವ ಪೂಜೆ ಮಾಡಿದ್ರು ಯಾವುದು ಒಳ್ಳೇದು ಆಗಲ್ಲ. ಕಷ್ಟಪಟ್ಟು ಆನೆಸ್ಟ್ ಆಗಿದ್ರೆ, ಇನ್ನೊಬ್ಬರು ಹೆಲ್ಪ್ಫುಲ್ ಆಗಿದ್ರೆ ಮಾತ್ರ ದೇವ್ರು ನಮ್ಗೆ ಕಾಪಾಡ್ತಾನೆ. ದೇವ್ರನ್ನ ನಂಬಿ ಇನ್ಯಾವುದು ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.